ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಮಾಡ್ಕೋಬೇಕಾಗಿತ್ತು, ಹಾಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಸಹ ಮಾಡ್ಕೋಬೇಕಾಗಿತ್ತು. ಅಂದರೆ ಚಾಟ್ಸ್ಗೆಲ್ಲ ಬಳಸ್ಕೋತೀವಲ್ವ, ಅದಕ್ಕೋಸ್ಕರ ಇವತ್ತು ಎಲ್ಲನೂ ಕೂಡ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡ್ಕೊಳ್ಳೋಣ. ಒಂದು 15 ಡೇಸ್ ತನಕನಾದ್ರೂ ಆಗುತ್ತೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 2 ಸ್ಪೂನಷ್ಟು ಸಾಸಿವೆನ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ. ಯಾಕೆ ಅಂದರೆ ನಿಂಬೆಕಾಯಿ ಉಪ್ಪಿನಕಾಯಿನೂ ಹಾಕ್ತಾ ಇದ್ದೀನಿ, ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿನೂ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಿ. ನಂತರ 1 ರಿಂದ 1.5 ಸ್ಪೂನಷ್ಟು ಈ ಥರ ಮೆಂತ್ಯನ ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ತಗೋಬೋದು. ನಂತರ 1/2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಸೋಂಪು ಕಾಳುಗಳನ್ನ ಕೂಡ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಮೊದಲೆಲ್ಲ ಸೋಂಪು ಮತ್ತು ಈ ಜೀರಿಗೆನ ಹಾಕೋತಾ ಇರಲಿಲ್ಲ, ಬರೀ ಸಾಸಿವೆ ಮತ್ತು ಮೆಂತ್ಯ ಮಾತ್ರ ಹಾಕೋತಾ ಇದೆ. ಇವತ್ತು ಸ್ವಲ್ಪ ಟ್ರೈ ಮಾಡೋಣ, ಹೊಸ ಥರ ಸ್ಮೆಲ್ಲು ಮತ್ತು ಟೇಸ್ಟ್ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಎರಡನ್ನೂ ಕೂಡ ಹಾಕಿ ಈ ಥರ ಡ್ರೈ ರೋಸ್ಟ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಏನೇ ಇದ್ರೂ ಇದು ಕಂಪ್ಲೀಟಾಗಿ ಕೂಲ್ ಆದ ನಂತರನೇ ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಇನ್ನು ಉಪ್ಪಿನಕಾಯಿಗೆ ಏನೇನು ಬೇಕಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು. ಅಂದರೆ ಈ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು ಬೇಕಾಗುತ್ತೆ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ಅಂತ, ಅದನ್ನು ಕೂಡ ಎತ್ತಿಟ್ಕೊಂಡಿರ್ತೀನಿ. ನಾವು ಈ ಉಪ್ಪಿನಕಾಯಿ ಮಾಡ್ಕೋತೀವಲ್ವ ಅದಕ್ಕೆ ಬಳಸುವಂಥ ಪಾತ್ರೆಗಳಾಗಿರ್ಬೋದು, ಬೌಲ್ಗಳಾಗಿರ್ಬೋದು, ಹಾಗೆಯೇ ಈ ಸ್ಪೂನ್ಗಳಾಗಿರ್ಬೋದು ಎಲ್ಲ ಕೂಡ ಡ್ರೈ ಆಗಿರೋ ಥರ ನೋಡಿಕೊಂಡ್ರೇ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ. ಎಲ್ಲಾದ್ರೂ ಒಂದು ಕಡೆ ಸ್ವಲ್ಪ ನೀರಿನಂಶ ಇತ್ತು ಅಂತಂದರೆ ಕೆಟ್ಟೋಗ್ಬಿಡತ್ತೆ. ನಾನು ಮಾಡೋ ಉಪ್ಪಿನಕಾಯಿನ ಅದೇ ಥರನೇ ಮಾಡ್ಕೊಳ್ಳೋದು. ಏನಾದರೂ ನೀರಿನಂಶ ತಾಕಿಲ್ಲ ಅಂದರೆ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ಸ್ವಲ್ಪನಾದ್ರೂ ನೀರಿನಂಶ ಇತ್ತು ಅಂತ ಅಂದರೆ ಅದು ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಡ್ರೈ ಆಗಿರೋ ಥರನೇ ನೋಡ್ಕೋತೀನಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಕಾದಾದ ನಂತರ ಸಾಸಿವೆನ ಹಾಕಿ ಸಿಡಿಸಿ ಫ್ಲೇಮ್ನ ಆಫ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ಹಿಂಗನ್ನು ಹಾಕಿ ಬಿಸಿ ಮಾಡ್ಕೋತೀನಿ. ನೀವೇನಾದ್ರೂ ಫ್ಲೇಮ್ನ ಆನ್ ಮಾಡಿಕೊಂಡು ಅರಿಶಿನ ಪುಡಿ ಹಾಕಿದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕು. ಅಂದರೆ ನಾವು ಸಾಸಿವೆ, ಜೀರಿಗೆ, ಮೆಂತ್ಯ, ಸೋಂಪುನೆಲ್ಲ ಹುರಿದು ಇಟ್ಕೊಂಡಿದ್ವಲ್ವ ಅದನ್ನು ಪೌಡರ್ ಮಾಡ್ಕೋಬೇಕು. ಈ ಎಣ್ಣೆನ ಬಿಸಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಕೂಡ ಕೂಲ್ ಆಗಿರುತ್ತೆ. ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೇವಾಂಶ ಇತ್ತು, ಹಾಗಾಗಿ ಅದನ್ನು ಡ್ರೈ ಮಾಡ್ಕೋತಾ ಇದ್ದೀನಿ. ಬಟ್ಟೆನಲ್ಲೂ ಕೂಡ ಒರೆಸಿರ್ತೀನಿ, ಆದರೂ ಕೂಡ ಇರುತ್ತೆ. ಈ ಥರ ಏನಾದ್ರೂ ಮಾಡ್ಕೊಳ್ಳೋವಾಗ ಸ್ವಲ್ಪ ಗ್ಯಾಸ್ನ ಆನ್ ಮಾಡಿಕೊಂಡು ಆ ಬಿಸಿನ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಈ ಥರ ಡ್ರೈ ಮಾಡ್ಕೋತೀನಿ. ಆವಾಗ ಸ್ವಲ್ಪನೂ ಕೂಡ ತೇವಾಂಶ ಇರೋದಿಲ್ಲ. ಇವಾಗ ಇದಕ್ಕೆ ನಾವು ಹುರಿದು ಇಟ್ಕೊಂಡಿರೋ ಅಂತಹ ಈ ಐಟಮ್ಸ್ ಏನಿತ್ತಲ್ವ ಅದನ್ನು ಇದರೊಳಗಡೆ ಹಾಕಿ ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇತ್ತು, ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ಏನಾದ್ರೂ ಕಡಿಮೆ ಕ್ವಾಂಟಿಟಿಯಲ್ಲಿ ಇತ್ತು ಅಂತ ಅಂದರೆ ಕುಟಾಣಿಗೆ ಹಾಕಿ ಈ ಥರ ಪೌಡರ್ ಮಾಡ್ಕೊಳ್ಳೋದು. ನೀವು ಫೈನ್ ಪೌಡರ್ ಆದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ತರಿಯಾಗಾದ್ರೂ ಮಾಡ್ಕೋಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ಇವಾಗ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ 2 ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿಯೇ ಇರಬೇಕು. ಕೆಲವರು ಉಪ್ಪಿನಕಾಯಿ ಹಾಕಿದಾಗ ಬೇಗ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾರಲ್ವ, ಸ್ವಲ್ಪ ತೇವಾಂಶ ಇದ್ದರೆ ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಬಳಸಿರುವಂಥ ಎಣ್ಣೆನ ಬಳಸ್ಕೊಂಡ್ರೆ, ಅಂದರೆ ಡೀಪ್ ಫ್ರೈ ಮಾಡ್ಕೊಂಡಿರ್ತೀವಿ, ಇನ್ಯಾವುದಕ್ಕಾದ್ರೂ ಎಣ್ಣೆನ ಬಳಸ್ಕೊಂಡಿರ್ತೀವಿ, ಅದನ್ನು ಇದಕ್ಕೆ ಬಳಸ್ಕೋಬಾರ್ದು. ಫ್ರೆಶ್ ಆಗಿರುವಂಥ ಎಣ್ಣೆನ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವತ್ತು ಸನ್ಫ್ಲವರ್ ಆಯಿಲ್ನೇ ತೊಗೊಂಡಿದ್ದೆ. ಇದಕ್ಕೆ ಅಂದರೆ ಈ ಉಪ್ಪಿನಕಾಯಿಗೆ ಪರ್ಫೆಕ್ಟ್ ಎಣ್ಣೆ ಅಂತ ಅಂದರೆ ಮಸ್ಟರ್ಡ್ ಆಯಿಲ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಟ್ ಪ್ರೆಸೆಂಟ್ ಅದಿರಲಿಲ್ಲ. ನಾವು ಯೂಶ್ವಲ್ ಆಗಿ ಮಸ್ಟರ್ಡ್ ಆಯಿಲ್ ಏನು ತೊಗೊಳ್ಳೋದಿಲ್ಲ, ಈ ಥರ ಆಯಿಲ್ಗಳನ್ನೇ ಬಳಸ್ಕೊಳ್ಳೋದು. ಸೊ ಹಾಗಾಗಿ ಅಡುಗೆ ಎಣ್ಣೆನೇ ಬಳಸ್ಕೋತೀನಿ. ನೀವೇನಾದ್ರೂ ಮಸ್ಟರ್ಡ್ ಆಯಿಲ್ನ ಬಳಸ್ತಿದ್ದೀರಾ ಮನೆಯಲ್ಲಿ ಅಂತಂದರೆ ಅದನ್ನು ಬಳಸ್ಕೊಳ್ಳಿ, ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಿಂಬೆಕಾಯಿ ಮತ್ತು ಈ ಬೆಟ್ಟದ ನೆಲ್ಲಿಕಾಯಿ ಎರಡನ್ನೂ ಕೂಡ ಉಪ್ಪನ್ನು ಹಾಕಿ 1 ವಾರ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೆ, ಅಂದರೆ ಮಾಗೋದಕ್ಕೆ ಇಟ್ಕೊಂಡಿದ್ದೆ. ಅದೆಲ್ಲ ರಸ ಬಿಟ್ಕೊಂಡು ಚೆನ್ನಾಗಿ ಮಾಗಿತ್ತು. 2 ಮಿಕ್ಸಿಂಗ್ ಬೌಲ್ಗೆ ಎರಡನ್ನೂ ಕೂಡ ಸೆಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಮೆಂತ್ಯ ಜೀರಿಗೆ ಪುಡಿ ಏನಿತ್ತು ಅದನ್ನು ಎರಡಕ್ಕೂ ಕೂಡ ಸಮ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು, ನೀವೆಷ್ಟು ಕ್ವಾಂಟಿಟಿ ಮಾಡ್ಕೋತಿದ್ದೀರಾ ಅದ್ರ ತಕ್ಕಂತೆ. ಹಾಗೆ ಇಲ್ಲಿ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಕೂಡ ನಾವು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅಂದರೆ ಈ ಮೆಂತ್ಯ ಜೀರಿಗೆ ಅದ್ರ ಜೊತೆನೇ ಡ್ರೈ ರೋಸ್ಟ್ ಮಾಡಿ ಸಹ ಪೌಡರ್ ಮಾಡ್ಕೊಂಡು ಸೇರಿಸ್ಕೋಬೋದು. ಇಲ್ಲಾಂತಂದರೆ ಈ ಥರ ಸೆಪ್ರೇಟಾಗಿ ಮೆಣಸಿನ್ಕಾಯಿ ಪುಡಿ ಇತ್ತು ಅಂತಂದರೆ ಅದನ್ನು ಸಹ ಹಾಕ್ಕೋಬೋದು.
ನೋಡಿ ಇವಾಗ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋದು. ನಿಮಗೆ ಇವಾಗ ಸ್ವಲ್ಪ ಡ್ರೈ ಅಂತ ಅನಿಸ್ತಾ ಇರುತ್ತೆ ನೋಡಿದ ತಕ್ಷಣ, ಆದರೆ ನಾವು ಎಣ್ಣೆನ ಹಾಕ್ಕೊಂಡಿರ್ತೀವಲ್ವ ಆವಾಗ ಅದು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಅದನ್ನು ಇನ್ನೂ ಒಂದು ಸ್ವಲ್ಪ ದಿನ ಅಂದರೆ ಇನ್ನೂ ಒಂದು ವಾರ ಅಥವಾ 15 ದಿನಗಳ ಕಾಲ ಬಿಟ್ಟರೆ ಇನ್ನೂ ಚೆನ್ನಾಗಿ ಆಗಿರುತ್ತೆ. ಇವಾಗ ಎಣ್ಣೆನ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಸ್ವಲ್ಪನೂ ಕೂಡ ಬಿಸಿನೇ ಇರಬಾರ್ದು, ಬೆಚ್ಚಗೂ ಕೂಡ ಇರಬಾರ್ದು. ಕಂಪ್ಲೀಟಾಗಿ ಕೂಲಾದ ನಂತರನೇ ಇದನ್ನು ಎರಡಕ್ಕೂ ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಈ ಪ್ಯಾನ್ ಏನಿತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ಉಪ್ಪಿನಕಾಯಿ, ಡ್ರೈ ಉಪ್ಪಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗಡೆ ಸೇರಿಸ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಹೊಂದಿಸ್ಕೋಬೇಕು. ನಾವು ಹಾಕ್ಕೊಂಡಿರುವಂಥ ಖಾರ ಆಗಿರ್ಬೋದು, ಮಸಾಲ ಆಗಿರ್ಬೋದು ಮತ್ತು ಈ ಎಣ್ಣೆ ಆಗಿರ್ಬೋದು ಎರಡೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು ಎರಡರಲ್ಲೂ ಕೂಡ. ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಇದನ್ನು ಈಗಲೂ ಕೂಡ ತಿನ್ಬೋದು. ಅಂದರೆ ಈ ಎರಡು ಕಾಯಿಗಳೇನು ಹಾಕ್ಕೊಂಡಿದ್ವಿ ಆ ಎರಡು ಕೂಡ ಮಾಗಿರುತ್ತೆ, ಅಂದರೆ ಅದಕ್ಕೆ ಉಪ್ಪು ಮಾತ್ರ ಹಿಡ್ದಿರುತ್ತೆ, ಈ ಮಸಾಲೆ ಮತ್ತು ಖಾರ ಎರಡೂ ಹಿಡ್ದಿರೋದಿಲ್ಲ. ಇವಾಗ ಉಪ್ಪಿನಕಾಯಿನ ಊಟಕ್ಕೆ ಬಳಸ್ಕೋಬೋದು, ಆದರೆ ಇನ್ನೂ ಒಂದು ವಾರ ಬಿಟ್ಟು ಬಳಸ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಇದಕ್ಕೆ ಖಾರ ಕಡಿಮೆ ಅಂತ ಅನಿಸ್ತಾ ಇತ್ತು. ಈ ನಿಂಬೆಕಾಯಲ್ಲಿ ಸ್ವಲ್ಪ ಹುಳಿ ಜಾಸ್ತಿನೇ ಅಲ್ವಾ, ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಸಹ ಕಡಿಮೆ ಅಂತ ಅನಿಸ್ತಾ ಇತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಇದನ್ನು ಚೆನ್ನಾಗಿ ಹೊಂದಿಸ್ಕೊಂಡು ನಾವು ಉಪ್ಪನ್ನು ಹಾಕಿ ಮಾಗೋದಕ್ಕೆ ಇಟ್ಕೊಂಡಿರ್ತೀವಲ್ವ ಈ ಎರಡು ಕಾಯಿಗಳನ್ನ, ಅದನ್ನು ನಾನು ವಾಶ್ ಮಾಡ್ಕೊಂಡಿರೋದಿಲ್ಲ. ಅದಕ್ಕೇ ಈ ರೆಡಿಯಾಗಿರುವಂಥ ಉಪ್ಪಿನಕಾಯಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಕೆಲವರು ಸಪ್ರೇಟಾಗಿ ಹಾಕ್ಕೋತಾರೆ. ನಾನು ಮತ್ತೆ ಅದನ್ನು ಯಾಕೆ ವಾಶ್ ಮಾಡೋದು, ಇಲ್ಲ ಅಂತಂದರೆ ಮತ್ತೆ ವಾಶ್ ಮಾಡಿ ತೇವಾಂಶ ಇತ್ತು ಅಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದನ್ನು ಡ್ರೈ ಆಗೋದಕ್ಕೆಲ್ಲ ವೇಸ್ಟ್ ಮಾಡಿಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡೋದಿಲ್ಲ. ಅದೇ ಬಾಟಲ್ಗೆ ಹಾಕ್ಕೋತೀನಿ, ಯಾಕೆಂದರೆ ಅದೇ ಕರೆಕ್ಟಾಗಿರುತ್ತೆ. ಪರ್ಫೆಕ್ಟ್ ಅಂದರೆ ಅದೇನೆ. ಇನ್ನು ಬೇರೆ ಕಂಟೈನರ್ ಇಲ್ಲ ಅಂತಂದರೆ ಬೇರೆ ಬಾಟಲ್ಗೆಲ್ಲ ಹಾಕ್ಕೊಳ್ಳೋ ಸಾಹಸ ಎಲ್ಲ ಮಾಡೋದಿಲ್ಲ. ಮತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಇದರಲ್ಲೂ ಕೂಡ ಉಪ್ಪು ಹುಳಿ ಎಲ್ಲ ಇರುತ್ತಲ್ವ. ಹಾಗಾಗಿ ಇವಾಗ ಎರಡು ಬಾಟಲ್ಗೂ ಕೂಡ ಅದೇನು ಉಪ್ಪಿನಕಾಯಿ ಹಾಕ್ಕೊಂಡಿರ್ತೀನಲ್ವ ಅದನ್ನೇ ಅದೆರಡಕ್ಕೂ ಕೂಡ ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. 1 ವೀಕ್ ಆದಮೇಲೆ ಬೆಳೆಸ್ಕೋತೀನಿ. ನಾನೇನು ತುಂಬ ಜಾಸ್ತಿ ಏನು ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಸೀಸನಲ್ಲಿ ಯಾವ್ಯಾವ ಪದಾರ್ಥಗಳು ಸಿಗುತ್ತೆ, ಯಾವ್ಯಾವ ಐಟಮ್ಸ್ಗಳು ಸಿಗುತ್ತೆ ಅದನ್ನೇ ಬೆಳೆಸ್ಕೊಂಡು ಉಪ್ಪಿನಕಾಯಿ ಮಾಡ್ಕೋತೀನಿ. ಈ ಸೀಸನಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ, ನಿಂಬೆಕಾಯಿ ಕಡಿಮೆಗೆ ಸಿಗುತ್ತೆ. ನೀವೇನಾದ್ರೂ ಸಮ್ಮರ್ನಲ್ಲಿ ಉಪ್ಪಿನಕಾಯಿ ಹಾಕ್ಕೋಬೇಕು ಅಂತಂದರೆ ನಿಂಬೆಹಣ್ಣು ಒಂದಕ್ಕೆ 10 ರೂಪಾಯಿ ಹೇಳ್ತಿರ್ತಾರೆ. ಬಟ್ ಈ ಸೀಸನಲ್ಲಿ ಅಂದರೆ ವಿಂಟರ್ ಸೀಸನಲ್ಲಿ ಅದು ಕಡಿಮೆಗೆ ಸಿಗುತ್ತಲ್ವ, ಸೊ ಹಾಗಾಗಿ ಅದನ್ನು ಬಳಸ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಳ್ಳೋದು. ಇನ್ನು ಸಮ್ಮರ್ ತನಕ ಇದೇನೇ ಸಾಕಾಗುತ್ತೆ ನಮಗೆ. ಇದೇ ಒಂದು 4 to 5 months ಬರುತ್ತೆ. ಸಮ್ಮರ್ ಮುಗಿಯೋ ತನಕ ಇದೇ ಸಾಕಾಗುತ್ತೆ. ಅದು ಸಮ್ಮರ್ ಬಂದ ತಕ್ಷಣ ಇನ್ನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಅದರಲ್ಲಿ ಉಪ್ಪಿನಕಾಯಿ ಹಾಕಿಲ್ಲ ಅಂತಂದರೆ ನಮ್ಮ ಮನೇಲಿ ಬಿಡೋದೇ ಇಲ್ಲ. ಅದನ್ನು ಕೂಡ ಉಪ್ಪಿನಕಾಯಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಅದನ್ನು ಇನ್ನು ವಿಂಟರ್ ಬರೋ ತನಕನೂ ಕೂಡ ಜಾಸ್ತಿನೇ ಮಾಡಿ ಇಟ್ಕೊಂಡಿರ್ತೀವಿ. ಇನ್ನು ಊರಿಗೆಲ್ಲ ಹೋದಾಗ ಹಿರಳಿಕಾಯಿ ಎಲ್ಲ ತಂದು ಕೊಡ್ತಾರಲ್ವ, ಅದರಿಂದನೂ ಕೂಡ ಉಪ್ಪಿನಕಾಯಿ ಹಾಕ್ಕೊಳ್ಳೋದ್ರಿಂದ ಜಾಸ್ತಿ ಏನು ದೊಡ್ಡ ಜಾಡಿಯಲ್ಲಿ ತುಂಬೋ ಅಷ್ಟೇನು ಉಪ್ಪಿನಕಾಯಿ ಹಾಕ್ಕೊಳ್ಳೋದಿಲ್ಲ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು. ನೀವು ಕೂಡ ಈ ಥರ ಉಪ್ಪಿನಕಾಯಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮಾಡ್ಕೊಳ್ಳೋದಿತ್ತು ಈ ಚಾಟ್ಸ್ಗೆಲ್ಲ ಬಳಸ್ಕೊಳ್ಳೋದಕ್ಕೆ. ಮತ್ತು ಯಾರಿಗಾದ್ರೂ ಮಯೋನೀಸ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಟೊಮ್ಯಾಟೊ ಕೆಚಪ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಅಂತಂದರೆ ವೀಕ್ಲಿಗೆ ಆಗೋ ಥರ ಒನ್ಸ್ ಈ ಥರ ನೀವು ಸ್ವೀಟ್ ಚಟ್ನಿ, ಖಾರ ಚಟ್ನಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಈ ಚಾಟ್ಸ್ಗಳಿಗೆಲ್ಲ ಮತ್ತು ಆ ಎರಡೂ ಅಂದರೆ ಈ ಮಯೋನೀಸ್ ಕೆಚಪ್ ಬಳಸೋ ಜಾಗದಲ್ಲೆಲ್ಲ ನೀವು ಈ ಥರ ಸ್ವೀಟ್ ಚಟ್ನಿ, ಖಾರ ಚಟ್ನಿನ ಬಳಸ್ಕೋಬೋದು. ನಾನು ಸ್ವಲ್ಪ ಚಾಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಫ್ರೀ ಇದ್ದಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತು ಅಂತಂದರೆ ಹೆಲ್ಪ್ ಆಗುತ್ತೆ ಅಂತ ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಡಿನ್ನರ್ ಪ್ರಿಪರೇಷನ್ ಏನೂ ಇರಲಿಲ್ಲ. ಮಧ್ಯಾಹ್ನ ಮಾಡಿದಂತಹ ವಾಂಗಿಭಾತ್ ಇತ್ತು, ಸೊ ಹಾಗಾಗಿ ಅಡುಗೆನೂ ಕೂಡ ಮಾಡೋಂಗಿರಲಿಲ್ವಲ್ಲ, ಈ ಥರ ಏನಾದ್ರೂ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಕೋತೀನಿ, ಅಂದರೆ ಕಾಯೋದಕ್ಕೆ ಇಟ್ಕೋತೀನಿ. ಇದು ನೀರು ಕಾಯೋ ಅಷ್ಟರಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಇಲ್ಲಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೆ ಆ ಬಾಕ್ಸಿಗೆ, ಮತ್ತು ಇನ್ನೊಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಎತ್ತಿಟ್ಕೊಂಡು ಇನ್ನು ಕುದೀತಾ ಇರುವಂಥ ನೀರಿಗೆ ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾಗೋದಕ್ಕೆ ಬಿಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಹುಣಸೆ ಹಣ್ಣು ಬೇಗ ನೆನೆಯುತ್ತೆ, ಅದರಲ್ಲಿರುವಂಥ ರಸ ಕೂಡ ಬೇಗ ಬಿಟ್ಕೊಳ್ಳುತ್ತೆ.
ಬಿಟ್ಕೊಳ್ಳುತ್ತೆ. ನಾವು ಕೈಯಿಂದ ಒಂದೆರಡು ಸತಿ ಮಿಕ್ಸ್ ಮಾಡಿಕೊಂಡ್ರೇ ಆ ಸಿಪ್ಪೆ ಎಲ್ಲ ಬೇರ್ಪಟ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಬಿಸಿ ನೀರಿಗೆ ಹಾಕ್ಕೊಳ್ಳೋದು. ನಿಮಗೇನಾದರೂ ಟೈಮ್ ಇತ್ತು ಅಂತ ಅಂದರೆ ಬೆಳಗಿನ ಜಾವನೇ ನೆನೆಸಿಟ್ಕೊಂಡು ಈವ್ನಿಂಗ್ ಟೈಮ್ನಲ್ಲಿ ಮಾಡ್ಕೋಬೋದು. ಇಲ್ಲ ಈವ್ನಿಂಗಲ್ಲಿ ಅಂದರೆ ತಣ್ಣೀರಲ್ಲೇ ನೆನೆಸಿಟ್ಟು ನಾಳೆ ಬೆಳಗ್ಗೆ ಸಹ ಮಾಡ್ಕೋಬೋದು. ಹೆಂಗಿದ್ರೂ ಇದನ್ನು ಕುದಿಸ್ಕೊತೀವಲ್ವ ಅಂತ ಬಿಸಿ ನೀರಿಗೆನೆ ಹಾಕಿ ಅದನ್ನು ನೆನೆಲಿಕ್ಕೆ ಇಟ್ಕೊಂಡಿರ್ತೀನಿ. ಇನ್ನು ಅದು ನೆಂದು ಅದೆಲ್ಲ ಬಿಟ್ಕೊಳ್ಳೋ ಅಷ್ಟರಲ್ಲಿ ಖಾರ ಚಟ್ನಿ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ನೀರನ್ನು ಹಾಕಿ ಅದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಈ ಕೊತ್ತಂಬರಿ ಸೊಪ್ಪನ್ನ ಬಿಡಿಸಿದಾಗ ಈ ಥರ ಕಡ್ಡಿ ಎಲ್ಲ ಇರುತ್ತಲ್ವ, ಅದನ್ನು ನಾನು ಬಿಸಾಕೋದಿಲ್ಲ. ಮೋಸ್ಟ್ಲಿ ಎಲ್ಲರೂ ಬಿಸಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಸಾಕೋದ್ರ ಬದಲು ಅದನ್ನು ಕೂಡ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡ್ರೆ ನಾವು ಚಟ್ನಿ ಮಾಡ್ಕೊಳ್ಳೋವಾಗ, ಇಲ್ಲ ಅಂತಂದರೆ ಯಾವುದಾದ್ರೂ ಮಸೊಪ್ಪು ಮಾಡ್ಕೊಳ್ಳೋವಾಗ, ಸೊಪ್ಪು ಸಾಂಬಾರು ಮಾಡ್ಕೊಳ್ಳೋವಾಗ, ಮಸಾಲೆ ರುಬ್ಕೊಳ್ಳೋವಾಗ, ಈ ಥರ ಏನಾದ್ರೂ ಚಟ್ನಿ ಥರ ಮಾಡ್ಕೊಳ್ಳೋವಾಗ ಅದನ್ನು ಬಳಸ್ಕೋಬೋದು. ಸುಮ್ಮನೆ ಅದನ್ನು ಯಾಕೆ ವೇಸ್ಟ್ ಮಾಡೋದು. ಇನ್ನು ಪಲ್ಯಗಳಿಗಂತೂ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿಸಾಕೋ ಬದಲು ಅದನ್ನು ಕೂಡ ಕಟ್ ಮಾಡಿ ಬಲ್ತೋಗಿದ್ರೂ ಸಹ ಅದನ್ನು ಸಹ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಜೊತೆನೇ ಇಟ್ಕೊಳ್ಳಿ. ಏನಕ್ಕಾದ್ರೂ ರುಬ್ಕೊಳ್ಳೋವಾಗ ಬಳಸ್ಕೊಬೋದು. ಇನ್ನು ಶುಂಠಿ ಬೆಳ್ಳುಳ್ಳಿ ಸಹ ಬೇಕಾಗಿತ್ತು, ಅದನ್ನು ಕೂಡ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಸೊಪ್ಪನ್ನು ಸಹ 2-3 ಸಾರಿ ವಾಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನೆನೆಲಿಕ್ಕೆ ಇಟ್ಕೊಂಡಿದ್ದೆ. ಅದು ಕೂಡ ನೆಂದಿತ್ತು. ಇವಾಗ ಸಪ್ರೇಟಾಗಿ ಎಲ್ಲನೂ ಕೂಡ ಮಾಡ್ಕೊಳ್ಳೋದಷ್ಟೇ. ಇವಾಗ ಇದಕ್ಕೂ ಕೂಡ ರೆಡಿ ಆಯಿತು. ಒಂದು ದೊಡ್ಡ ಮಿಕ್ಸಿ ಜಾರ್ನೇ ತೊಗೊಂಡಿರ್ತೀನಿ, ಏಕೆಂದರೆ ಸೊಪ್ಪೆಲ್ಲ ಜಾಸ್ತಿ ಇರುತ್ತಲ್ವ, ಗ್ರೈಂಡ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಣ್ಣದಾದರೆ ಅಂತ. ಇವಾಗ ಮಿಕ್ಸಿ ಜಾರ್ಗೆ ತೊಳೆದಿಟ್ಕೊಂಡಿರುವಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೆ. ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಕಡಿಮೆ ಮಾಡಿ ಪುದೀನ ಸೊಪ್ಪನ್ನು ಸಹ ಜಾಸ್ತಿ ತೊಗೋಬೋದು. ಹಾಗೆ ಇವಾಗ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿದ್ರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ, ನೋಡೋದಕ್ಕೆ ದೊಡ್ಡ ಸೈಜಲ್ಲಿ ಇದೆ ಅದು ಅಷ್ಟೇ, ಆದರೆ ಖಾರ ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ 2 ದೊಡ್ಡ ಸೈಜಲ್ಲಿರುವಂಥ ಬೆಳ್ಳುಳ್ಳಿ ಎಷ್ಟಲನ್ನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು. ಹಾಗೆ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ಬ್ಲ್ಯಾಕ್ ಸಾಲ್ಟ್. ಈ ಥರ ಏನಾದ್ರೂ ಚಾಟ್ಸ್ಗೆ ಬ್ಲ್ಯಾಕ್ ಸಾಲ್ಟ್ನ ಬಳಸ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಉಪ್ಪನ್ನು ಸಹ ಹಾಕ್ಕೋಬೋದು. ನಂತರ ಇದಕ್ಕೆ ಆಮ್ಚೂರ್ ಪೌಡರ್ ಹಾಗೆ ಚಾಟ್ ಮಸಾಲ ಎರಡನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಪರೂಪಕ್ಕೆ ಬಳಸೋದ್ರಿಂದ ಅದನ್ನೇನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿಲ್ಲ, ಅದೇ ಪ್ಯಾಕೆಟ್ನಲ್ಲಿ ಇಟ್ಕೊಂಡಿರ್ತೀನಿ. ಆವಾಗ ನಮಗೆ ವ್ಯಾಲಿಡಿಟಿ ಅದ್ರ ಎಕ್ಸ್ಪೈರಿ ಡೇಟ್ ಎಲ್ಲ ಗೊತ್ತಾಗುತ್ತೆ ಅಂತ. ಇಲ್ಲಾಂದರೆ ಕೆಲವೊಂದು ಸಾರಿ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ಮರ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಅದಕ್ಕೆ ಸ್ವಲ್ಪ ಕಡಲೆ ಹಾಗೆ ಸ್ವಲ್ಪ ಹುಳಿ ಮೊಸರು, ಇನ್ನು ನಾರ್ಮಲ್ ಉಪ್ಪನ್ನು ಹಾಕಿ ಬೇಕು ಅಂದರೆ ನೀರನ್ನು ಹಾಕ್ಕೋಬೋದು. ನೀರನ್ನು ಹಾಕ್ಕೊಳ್ದೇ ಇದ್ರೂ ಕೂಡ ನಡೆಯುತ್ತೆ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋತೀನಿ ಈ ಥರ. ಇವಾಗ ಗ್ರೀನ್ ಚಟ್ನಿ ರೆಡಿ ಆಗಿತ್ತು ನೋಡಿ. ಈ ಥರ ಸ್ಮೂತಾಗಿ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಸಹ ಇದೇ ಥರನೇ ಇರಬೇಕು. ಬೇಕು ಅಂದರೆ ನಾವು ಬಳಸ್ಕೋತೀವಲ್ವ, ಆ ಟೈಮ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಬಳಸ್ಕೋಬೋದು. ತೀರಾ ನೀರಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇವಾಗ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಫ್ರಿಜ್ನಲ್ಲಿ ಇಟ್ಕೋತೀನಿ. 1 ವೀಕ್ ತನಕ ಸ್ಟೋರ್ ಮಾಡ್ಕೋತೀನಿ. ನೀರನ್ನು ಹಾಕ್ಕೊಳ್ದೇ ಇರೋದ್ರಿಂದ ಬೇಗ ಏನು ಕೆಟ್ಟೋಗ್ಬಿಡೋದಿಲ್ಲ. ಫ್ಲೇವರ್, ಫ್ರೇಗ್ರೆನ್ಸ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 15 ಡೇಸ್ ತನಕ ಇಟ್ಕೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಕೆಲವ್ರಿಗೆ ಅಷ್ಟು ದಿನ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ 1 ವೀಕ್ಗೆ ಆಗೋ ಅಷ್ಟು ಮಾಡ್ಕೊಳ್ಳಿ. ಇವಾಗ ಇದು ಕೂಡ ರೆಡಿ ಆಯಿತು. ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಆದಷ್ಟು ಏರ್ಟೈಟ್ ಕಂಟೈನರ್ನಲ್ಲೇ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿತ್ತು, ಹಾಗಾಗಿ ಈ ಥರ ಒಂದು ಚಿಕ್ಕ ಬೌಲ್ನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅದು ಕೂಡ ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಬಿಸಿ ನೀರಲ್ಲಿ ಹುಣಸೆ ಹಣ್ಣನ್ನು ಹಾಕಿಟ್ಕೊಂಡಿದ್ವಿ ಅಲ್ವಾ, ಅದು ಕೂಡ ಕೂಲ್ ಆಗಿರುತ್ತೆ. ಅಂದರೆ ಕಂಪ್ಲೀಟಾಗಿ ಏನು ಕೂಲ್ ಆಗಿರೋದಿಲ್ಲ, ಸ್ವಲ್ಪ ಬೆಚ್ಚಗಿರುತ್ತೆ ಅದು. ಆ ಬೆಚ್ಚಗಿರೋವಾಗಲೇ ಈ ಥರ ಚೆನ್ನಾಗಿ ಹುಣಸೆ ಹಣ್ಣನ್ನು ಕಿವುಚಿ ಅದರಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೊಂಡಿರ್ತೀನಿ. ಇಲ್ಲ ಅಂತಂದರೆ ಒಂದು ಜಾಲರಿ ಸಹಾಯದಿಂದ, ಅಂದರೆ ನಾವು ಶೋಧಿಸ್ಕೊತೀವಲ್ವ ಸ್ಟ್ರೈನರ್, ಅದನ್ನು ಬಳಸ್ಕೊಂಡು ಸಹ ಸಿಪ್ಪೆನ ಸೆಪ್ರೇಟಾಗಿ ಮಾಡ್ಕೋಬೋದು. ಇವಾಗ ಅದನ್ನೇ ಬಳಸ್ಕೊಂಡು ಸೆಪ್ರೇಟಾಗಿ ಮಾಡ್ಕೋತಾ ಇರೋದು. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ಕಾದಾದ ನಂತರ ಈ ಸ್ಟ್ರೈನರ್ನ ಬಳಸ್ಕೊಂಡು ಹುಣಸೆ ಹಣ್ಣು ಮತ್ತು ರಸ, ಸಿಪ್ಪೆ ಎಲ್ಲನೂ ಕೂಡ ಸೆಪ್ರೇಟಾಗಿ ಮಾಡ್ಕೊಳ್ಳೋದು. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದಷ್ಟೇ. ನೀರು ಸ್ವಲ್ಪ ತೆಳುವಂತ ಅನಿಸುತ್ತೆ. ಬೆಲ್ಲನ ಹಾಕಿದ ನಂತರ ಅದು ಗಟ್ಟಿಯಾಗಿ ಆಗುತ್ತೆ. ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿರ್ತೀನಿ. ಅದು ಕುದಿಯೋಷ್ಟರಲ್ಲಿ ಇದಕ್ಕೆ ಬೆಲ್ಲ ಸಹ ಬೇಕು. ಅದನ್ನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೆಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ನಾವು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರ್ತೀವಲ್ವ, ಆ ಟೈಮಲ್ಲಿ ಸ್ವಲ್ಪ ಖರ್ಜೂರನ ಹಾಕಿ ಅದನ್ನು ಸಹ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೋಬೋದು. ನಾನು ಯೂಶಲಿ ಸ್ವೀಟ್ ಚಟ್ನಿ ಎಲ್ಲ ಮಾಡಿದಾಗ ಖರ್ಜೂರನ ಹಾಕ್ಕೊಳ್ಳೋದಿಲ್ಲ. ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಸಹ ಮಾಡ್ಕೋಬೋದು.
ಹುಣಸೆ ಹಣ್ಣನ್ನು ಕೈಯಲ್ಲಿ ಹಿಡಿದಾಗ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಾಗಿರುತ್ತಲ್ವ, ಅಷ್ಟೇ ಪ್ರಮಾಣದಲ್ಲಿ ನಾನು ಬೆಲ್ಲನೂ ಸಹ ತೊಗೊಂಡಿರ್ತೀನಿ. ಬೆಲ್ಲನ ಬೇಕಿದ್ದರೆ ಸೆಪ್ರೇಟಾಗಿ ಕುದಿಸಿ ಶೋಧಿಸಿ ತೊಗೋಬೋದು. ಇದರಲ್ಲೇನು ಅಷ್ಟೊಂದು ಡಸ್ಟ್ ಇರೋದಿಲ್ಲ. ನಾನು ಬಳಸಿದ್ದೆ, ಸೊ ಹಾಗಾಗಿ ಡೈರೆಕ್ಟಾಗೇ ಬಳಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೂ ಕೂಡ ಸ್ವಲ್ಪ ಜೀರಿಗೆ ಪುಡಿ, ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ನಾರ್ಮಲ್ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಗೆಯೇ ಆಮ್ಚೂರ್ ಪೌಡರ್ ಇದನ್ನು ಸಹ ಹಾಕ್ಕೋಬೇಕು. ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಇದು ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ. ಬೆಲ್ಲ ಹಾಕ್ಕೊಂಡಿರ್ತೀವಲ್ವ, ಅದು ಕರಗಿದ ನಂತರ ಕನ್ಸಿಸ್ಟೆನ್ಸಿ ನೋಡೋದು ಮತ್ತು ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ರೆಡಿ ಆಗ್ತಾ ಇದೆ ಅಂತ. ನೋಡಿ, ಒಂಥರ ಹನಿ ಥರ ರೆಡಿಯಾಗಿರುತ್ತೆ, ಅಂದರೆ ಆ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಈ ಥರ ರೆಡಿ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಫ್ಲೇಮ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಕೂಲ್ ಆದ ನಂತರ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ಅದು ಕೂಲ್ ಆಗೋ ಅಷ್ಟರಲ್ಲಿ ಡಿನ್ನರ್ ಕೂಡ ಮುಗಿಸ್ಕೊಳ್ಳೋಣ ಅಂತ ಊಟನ ಮುಗಿಸ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಡಿನ್ನರ್ ಮಾಡ್ಕೊಳ್ಳೋದೇನೂ ಇರಲಿಲ್ಲ. ಮಧ್ಯಾಹ್ನ ಮಾಡಿದಂತಹ ಈ ವಾಂಗಿಬಾತೆ ಇತ್ತು, ಸೊ ಹಾಗಾಗಿ ಅದನ್ನೇ ಮುಗಿಸ್ಕೊಳ್ಳೋದು. ಅಷ್ಟರಲ್ಲಿ ಇದು ಸಹ ಕೂಲ್ ಆಗಿರುತ್ತೆ ಅಂತ ಇವಾಗ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಂದು ಇದನ್ನು ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ. ನೀವೇನಾದ್ರೂ ತೀರಾ ಗಟ್ಟಿಯಾಗಿ ಮಾಡ್ಕೊಂಡ್ಬಿಡ್ತು ಅಂದರೆ ಫ್ರಿಜ್ನಲ್ಲಿ ಇಟ್ಟಾಗ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಅದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತು ಅಂತಂದರೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನೂ ಸ್ವಲ್ಪ ತೆಳುವಾದ್ರೂ ಸಹ ಪರವಾಗಿಲ್ಲ, ಆದರೆ ಗಟ್ಟಿಯಾಗಿ ಮಾತ್ರ ಮಾಡ್ಕೋಬಾರ್ದು. ಇವಾಗ ಅದನ್ನು ಸಹ ಈ ಥರ ಇನ್ನು ವೇಸ್ಟ್ ಯಾಕೆ ಮಾಡೋದು ಅಂತ ಸ್ಪೂನಲ್ಲಿ ಈ ಸ್ಪ್ಯಾಚುಲಾಯಿಂದ ನೀಟಾಗಿ ಅದನ್ನೆಲ್ಲ ಒಂದು ಕಡೆ ತೊಗೊಂಡು ಬಂದು ಅದನ್ನು ಕೂಡ ಈ ಥರ ಸ್ಟೋರ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ದಹಿ ಪುರಿ ಮಾಡಿದಾಗ, ಈ ಗೋಲ್ಗಪ್ಪ ಏನಾದರೂ ಮಾಡಿದಾಗ, ಇಲ್ಲ ಇನ್ನು ಸ್ಟ್ರೀಟ್ ಸ್ಟೈಲಲ್ಲಿ ಯಾವುದಾದ್ರೂ ಸ್ನ್ಯಾಕ್ಸ್ ಮಾಡಿದಾಗ, ಸಮೋಸ ಆಗಿರ್ಬೋದು, ಕಚೋರಿ ಆಗಿರ್ಬೋದು, ಅದಕ್ಕೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಎರಡೂ ಚಟ್ನಿ. ಇನ್ನು ರೆಡ್ ಕಲರ್ ಚಟ್ನಿ ಬರುತ್ತೆ, ಅದೊಂದು ನಮಗೆ ಇಷ್ಟ ಆಗೋದಿಲ್ಲ. ಈ ಎರಡು ಇದ್ದರೆ ಸಾಕಾಗುತ್ತೆ ನಮಗೆ ಅಂತ ಈ ಎರಡನ್ನೂ ಕೂಡ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು. ಹಾಕೊಳ್ಳೋವಾಗ ಸೈಡಲ್ಲೆಲ್ಲ ಚೆಲ್ಲಿರುತ್ತಲ್ವ, ಅದನ್ನು ಒದ್ದೆ ಬಟ್ಟೆಯಲ್ಲಿ ಒರೆಸೋದಕ್ಕಿಂತ ಅಥವಾ ಬಟ್ಟೆನಲ್ಲಿ ಒರೆಸೋದಕ್ಕಿಂತ ಈ ಥರ ಟಿಶ್ಯೂ ಸಹಾಯದಿಂದ ಉಪ್ಪಿನಕಾಯ್ದು ಮತ್ತು ಇದನ್ನು ಎರಡನ್ನೂ ಕೂಡ ಒರೆಸಿ ಸ್ಟೋರ್ ಮಾಡ್ಕೋತೀನಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.